ಕಾಂತಾರ 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 ದ ಲೆಜೆಂಡ್. ಕಾಂತಾರ ಚಾಪ್ಟರ್ 1 ಮುಂದೆ ಚಾಪ್ಟರ್ 2 ಬರ್ಬೋದು, ಬರ್ತದಂತ ಹೇಳ್ಯಾರ. ಲಾಸ್ಟಿಗೆ ಕ್ರೆಡಿಟ್ಸ್ ಇನ್ನ ಕೊಟ್ಟಾರ. ಸೊ ಮೂವಿ ಯಾ ಲೆವೆಲಿಗೆ ಮಾಡ್ಯಾರಪ್ಪ ಅಂದ್ರ ಆ ಮೂವಿನ ಬೇರೆ ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ರೆ ಈ ಈ ಟೀಮೇ ಮುಟ್ಬೇಕು. ಮತ್ತನು ಚಾಪ್ಟರ್ 2 ಒಳಗೆ ಗೊತ್ತಾಗತ್ತದ. ಸೊ ಮೂವಿ ಯಾ ಲೆವೆಲಿಗೆ ಮಾಡ್ಯಾರಪ್ಪ ಅಂದ್ರ ಹೇಳ್ತೀನಲ್ಲ ನಾನು, ಒಂದೊಂದು ಶಾರ್ಟ್ಸ್, ಫೈಟಿಂಗ್ ಸೀನ್ಸ್ ಆಗ್ಲಿ, ಅಂಡ್ ಮೋರ್ ಓವರ್ ದ ಆಕ್ಟಿಂಗ್ ಎಲ್ಲರೂ ಏನಂತಾರ, ರಿಷಬ್ ಶೆಟ್ಟಿ ಒಟ್ಟ ಆಕ್ಟಿಂಗ್ ಅನ್ನತ್ತಾರ. ಸೊ ನಾ ಏನ್ ಹೇಳ್ತೀನಪ್ಪ ಅಂದ್ರೆ ಟೋಟಲಿ ಎಲ್ಲ ಕಾಸ್ಟಿಂಗ್ ಏನೈತೆ ನೋಡು, ಎಲ್ಲ ಪ್ರತಿಯೊಬ್ಬ ಸಣ್ಣ ಸಣ್ಣ ಆರ್ಟಿಸ್ಟ್ಗಳು ಹಿಡ್ಕೊಂಡು ರಿಷಬ್ ಶೆಟ್ಟಿ ತನನು ಟಾಪ್ ನಾಚ್ ಆಕ್ಟಿಂಗ್ ಹೇಳ್ತೀನಲ್ಲ ನಾನು. ಮೋರ್ ಓವರ್ ರುಕ್ಮಿಣಿ, ಯು ಕ್ಯೂಟಿ, ಹೇಳ್ತೀನಲ್ಲ ಯಾ ಲೆವೆಲಿಗೆ ಆಕ್ಟಿಂಗ್ ಗೊತ್ತ. ಫಸ್ಟಿಗೆ ಒಂದು ಸ್ಮೂತ್ ಒಳಗೆ ಇನ್ನೋಸೆಂಟ್ ಆಕ್ಟಿಂಗ್, ಆಮೇಲೆ ರಾ ಫುಲ್ ಆ ಲೆವೆಲ್ ಆಫ್ ಆಕ್ಟಿಂಗ್. ಮೋರ್ ಓವರ್ ಅಜನೀಶ್ ಅವ್ರದ ಮ್ಯೂಸಿಕ್ ಅಲ್ಲ, DOP ಅದಾರಲ್ಲ, ಸೈಕ್ ಲೆವೆಲ್ ಆಫ್ ಶಾರ್ಟ್ಸ್. ಅಂಡ್ ಮೋರ್ ಓವರ್ ದ ಏರಿಯಲ್ ವ್ಯೂ ಯಾರು ತಗೊಂಡಾರಲ್ಲ ಅವ್ರನ್ನು ಬೆಂಕಿ. ಫೈಟಿಂಗ್ ಸೀನ್ಸ್ ಒಳಗ ಯಾ ಲೆವೆಲಿಗೆ ಅದು ರಥ ಹೋಗಿದ್ದಾಗ್ಲಿ, ಅಂಡ್ ಇನ್ನು ಫೈಟಿಂಗ್ ಒಳಗ ಅದೆಲ್ಲ ಹಿಂಗ್ ಅಂಗಡಿಗಳು ಬೀಳ್ಸ್ಕೊಂತ ಹೋಗಿದ್ದಾಗ್ಲಿ, ಫೈಟ್ ಮಾಡೋ ಟೈಮ್ನಾಗ ಎಲ್ಲ ಹಿಂಗ್ ತಿರುಗಿದ್ದಾಗ್ಲಿ ಮಾಡಿದ್ದಾಗ್ಲಿ, ಯಾ ಲೆವೆಲಿಗೆ ಮಾಡ್ಯಾರ್ರಿ ಮೂವಿ. ಈ ಮೂವಿ ಬಂದ್ ಇಂಡಿಯನ್ ಸಿನಿಮಾ, ಟೋಟಲಿ ಇಂಟರ್ನ್ಯಾಷನಲ್ ಸಿನಿಮಾ ಇಂಡಸ್ಟ್ರಿಗೆಲ್ಲ ಹಿಂಗ್ ಅಳಿಗಾಡಿಸ್ಬಿಟ್ಟು ನೋಡ್ರಿ. ನಾ ಇಲ್ಲಿ ತನ ಮೂವಿಗಳು ನೋಡಿನಿ, ಹಾಲಿವುಡ್ ಎಲ್ಲ ಹೇಳ್ತೀವಲ್ಲ, ಬಟ್ ಈ ಲೆವೆಲ್ ಆಫ್ ಮೂವಿ ಹಾಲಿವುಡ್ದವ್ರಿಗೂ ಮಾಡಕ್ ಆಗಂಗಿಲ್ಲ. ನಮ್ಮ ಕಲ್ಚರ್ಗಳು ಅವ್ರಿಗೆ ಗೊತ್ತಿರಂಗಿಲ್ಲ, ಬಟ್ ಇಲ್ಲಿಂದ ಏನು ಮೇನ್ಲಿ ಕಲ್ಚರ್ ಯಾರಿಗೆ ಗೊತ್ತದಲ್ಲ ಅವರೇ ಈ ಟೈಪ್ ಆಫ್ ಮೂವಿ ಮಾಡಕ್ ಸಾಧ್ಯ ಅದ. ಟೋಟಲ್ ಕಾಂತಾರ ಸೀರೀಸ್ನಾಗ ಏನ್ ಥರ್ಡ್ ದೇನು ಈಗ ಮೂವಿ ಬರುತ್ತಲ್ಲ, ನಾ ಅಂತೂ ಭಾಳ ಕೆಟ್ಟ ವೇಟ್ ಮಾಡತ್ತೀನಿ. ಟೋಟಲಿ ಎಲ್ಲರದು ಆಕ್ಟಿಂಗ್ ಟಾಪ್ ನಾಚ್, DOP ಟಾಪ್ ನಾಚ್, ಅಂಡ್ ಸ್ಕ್ರೀನ್ ಪ್ಲೇ ಅಂಡ್ ಮ್ಯೂಸಿಕ್, ಎವ್ರಿಥಿಂಗ್ ಈಸ್ ಲೈಕ್ ಚಿಂದಿ. ನಮ್ಮ ಊರೊಳಗ ಇಲ್ಲಿ ತನ ಇಷ್ಟು ರಶ್ ಥಿಯೇಟರ್ಗಳು ನಾನು ನೋಡಿದ್ದಿಲ್ಲ. ಹೆಂಗಾಗದಪ್ಪ ಅಂದ್ರೆ 3-4 ದಿನ ಆಯ್ತು ಈಗ ಆ ಥಿಯೇಟರ್ದವ್ರು ಇಲ್ಲಿ ತನ ಗೇಟೇ ಮುಚ್ಚಿದಿಲ್ಲ, ಈ ಗೇಟ್ ಮುಚ್ಚಂಗ ಇದಾವ್ರಿಗೆ. ಆ ಲೆವೆಲ್ನಾಗ ಮಂದಿ ಬರತ್ತಾರ. ಟಿಕೆಟ್ ಕೌಂಟರ್ ಬಲ್ಲಿ 150-200 ಮಂದಿ ನಿಂದ್ರಾತಾರ. ಯಾವ ಲೆವೆಲಿಗೆ ಕ್ರೇಜ್ ಇರ್ಬೋದು ಮೂವಿದು. ನಾನಂತರೂ ಫುಲ್ ಎಂಜಾಯ್ ಮಾಡೀನಿ. ನಾ ಇನ್ನೂ 1-2 ಸಲ ಹೋಗಿ ಬರ್ತೀನಿ ಮೂವಿಗೆ, ಬಿಕಾಸ್ ಆ ಮೂವಿನ ಥಿಯೇಟರ್ ಒಳಗೆ ನೋಡ್ಬೇಕು ಅಂದ್ರೇ ನಿಮ್ಗೆ ಫೀಲ್ ಬರ್ತದ. ನೀವು ಹೋಗ್ರಿ ಮೂವಿಗೆ, ನೋಡ್ಕೊಂಡು ಬರ್ರಿ. ಇಂಥ ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಮೂವಿ ಥಿಯೇಟರ್ ಒಳಗೆ ನೋಡ್ಬೇಕು. ಸೌಂಡು, ದ ವಿಜುವಾಲಿಟಿ ಏನು ಕಾಣ್ತದಲ್ಲ ದೊಡ್ಡ ಸ್ಕ್ರೀನ್ ಒಳಗ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಶೆಟ್ಟಿ ಅವರೇ, ಅಂಡ್ ರುಕ್ಮಿಣಿ, ಅಂಡ್ ಹೋಲ್ ಟೀಮ್ ಹೊಂಬಾಳೆ ಫಿಲ್ಮ್ಸ್, ಅಂಡ್ ವಿಜಯ್ ಕಿರಗಂದೂರ್ ಸರ್. ರಿಷಬ್ ಶೆಟ್ಟಿ ಅವ್ರ ಮೇಲೆ ಟ್ರಸ್ಟ್ ಮಾಡಿ ಪಾರ್ಟ್ 2ಗೆ ಪಾರ್ಟ್ 3ಗೆ ಏನು ಇನ್ವೆಸ್ಟ್ ಮಾಡತ್ತಿರಲ್ಲ, ವರ್ತದ. ಅಂಡ್ ನಾವೇನು ರೊಕ್ಕ ಕೊಟ್ಟು ನೋಡಕತ್ತೀವಲ್ಲ, ಅದಂತರೂ ನಮ್ಮ ರೊಕ್ಕ ಅಷ್ಟು 200-300 ರೂಪಾಯಿ ಕೊಟ್ಟಿದ್ದು ಏನು ಅಲ್ಲೇ ಅಲ್ಲ, 1000 ರೂಪಾಯಿ ಇಟ್ರು ನೋಡ್ತೀವಿ ನಾವು ಇಂಥ ಮೂವಿಗಳು. ಥ್ಯಾಂಕ್ ಯು.